ನಮಸ್ಕಾರ, ಇದು ಒನ್ ಇಂಡಿಯಾ ಟಿವಿ. ನಾನು ನಿಮ್ಮ ಪ್ರೀತಿಯ ಜಯಕುಮಾರ್. ಇದು ಮಾರ್ನಿಂಗ್ ವಾಕ್ ವಿತ್ ಕೌನ್ಸಿಲರ್ ಕಾರ್ಯಕ್ರಮ. ಮಾತ್ರ ಏರಿಯಾದಂತ ಗಬ್ಬು ಯಾರು ಇಲ್ಲ, ಯಾರು ಬಂದು ನೋಡೋರೇ ಇಲ್ಲ. ಇವ್ರನ್ನ ಕಸ ಗುಡ್ಸಕ್ ಮೋರಿ ಗುಡ್ಸಕ್ ಒಂದು ವಾರದಿಂದ ಜಗಳ ಮಾಡಿ ಈಗ ಬಂದು ನೆನೆ ಎತ್ತಾಕವ್ರೆ. ಮತ್ತೆ ಯೋಧ ಸತ್ತಿದ್ದಾನೆ. ಆಮೇಲೆ ಇಲ್ಲೊಂದು ತಲೆ ಹೊಡ್ಕೊಂಡು ಪಾಪ ಇಲ್ಲೇ ಕೆಲಸ ಮಾಡ್ತಾರೆ ಹುಡುಗ. ಯೋಧ ಸತ್ತಾಗಂತ ಸರ್ ಯೋಧ ಸತ್ತಾಗ ನಾವ್ ಇಲ್ಲೇ ನಿಂತಿದ್ವಿ ಸರ್, ಇದೇ ಜಾಗದಲ್ಲಿ ನಿಂತಿದ್ವಿ. ಸಾತ್ನವರು ಅಪ್ಪ ಮಗ ಬರ್ಬೇಕಾರೆ ಅಲ್ಲಿ ಇದೇ ಗುಂಡಿ ಅವಾಯ್ಡ್ ಮಾಡಕ್ ಹೋಗಿ ಬಲ್ದಗಡೆ ಬಿದ್ದು ಲಾರಿ ಹಿಡಿದಿದ್ದು ಅವ್ರ ತಲೆ ಮೇಲೆ. ಅಂದ್ರೆ ಅವ್ರ ಸಾವಿಗೆ ಗುಂಡಿಗಳೇ ಕಾರಣ ಸರ್, ಪ್ರಮುಖವಾಗಿ ಗುಂಡಿನೇ ಕಾರಣ ಸರ್. ನಾವೇ ಪ್ರತ್ಯಕ್ಷ ನೋಡಿದೀವಿ ಸರ್ ಅದನ್ನ. ಹಾಕ್ಸ್ಕೊಂಡಂತ ನನ್ನ ಮಕ್ಳ ಮೇಲೆ ಏನು ಮಾಡ್ಯಾರ, ಎಷ್ಟು ಜನ ಕೌನ್ಸಿಲ್ಗಳ ಡಾಕ್ಟರ್ ಕೃಷ್ಣ ಕಾವಿ ನರ್ಸಿಂಗ್ ಆ ರೋಡ್ ನೋಡಿ, ಕೌನ್ಸಿಲ್ಗಳ ಏರಿಯಾ ನೋಡಿ ಎಷ್ಟು ಜನ, ಈ ರೋಡ್ ನೋಡಿ ಹೆಂಗದೆ ಎಲ್ಲ ಹಳ್ಳ ಕೊಳ್ಳ ಮಕ್ಳು ಬರೀ ಕುಡ್ಸ್ಕೊಂಡ ದಬ್ಬ ಬಿದ್ದಿ ಕಾಲು ಕೈಯೆಲ್ಲ ಮುರ್ಕತಾವ್ರಿ. ಅಲ್ಲ, ತುಂಬಾ ಜನ ಬಿದ್ದವ್ರಂತಲ್ಲ. ಸುಮಾರು ಜನ ಬಿದ್ದವ್ರೆ. ಅವನ ಯಾರೋ ರೋಡ್ ಐಡ್ ಮಾಡಿಸ್ತೀನಿ ಅಂತ ಎಲ್ಲ ತಿಟ್ಕೊಂಡ ಮಣ್ಣು ಹೊಡ್ಸ್ಬಿಟ್ಟು ಹೊಂಟೋದ. ಅಲ್ಲ, ಅದೇಂಗಾರ ಇರ್ಲಿ, ನಿಮ್ ಮನೆ ಮುಂದೆನೆ ಯುಜಿಡಿ ವಾಸನೆ ಐತೆ, ಹಿಂಗ್ ಓಪನ್ ಐತೆ, ಇದೆಲ್ಲ ನೋಡಿದ್ರು ಏನಂತ ಕೇಳೋದು ಸರ್. ಒಂದ್ಸತಿ ಬಂದು ಅವ್ನ ಕೌನ್ಸಿಲ್ ಆಗಿ ಬಂದ ಎಲ್ಲ ನೋಡ್ಕೋದ ಹೊಂಟೋದ ರವಿಗನೀಗ. ಇನ್ಯಾರು ಕೇಳ್ಮ ನಾವು ಕಸ ಗುಡ್ಸಲ್ಲ, ನ್ಯಾಯಾಗಿ ಮೋರಿ ಎತ್ತಾಕಲ್ಲ, ಸೊಳ್ಳೆ ಇನ್ಮೇಲೆ ಬೇಸಿಗೆ ಟೈಮು ಮನೇಲಿ ಬಂದು ನೋಡಿ ಧೂಳು ಎಷ್ಟು ಹುಷಾರ್ ತಪ್ಪಿದ್ರೆ ನೀವು ಹುಷಾರ್ ತಪ್ಪಿದ್ರೆ ಅವ್ರು ಹುಷಾರ್ ತಪ್ಪ. ನಾವು ಹುಷಾರ್ ತಪ್ಪಿದ್ವಿ. ಎಷ್ಟು ಜನ ಯಾರ ಜೊತೆ ಅಂತ ಹೇಳೋಣ, ಕಡ್ದು ಕೆಲ್ಸ ಕೇಳ್ಬೇಕು. ಓಟ್ ಕೌನ್ಸಿಲ್ ಬಂದಿದ್ದಲ್ಲ, ತೋರ್ಸಿದಲ್ಲ ಎಲ್ಲರೂ. ನಾವು ಒಬ್ರು ಮಾತಾಡ್ತಾನೆ ಇಲ್ವಲ್ಲ. 25 ವರ್ಷದಿಂದ ಮಂಡ್ಯ ನಗರ ಕೋಮಾ ಸ್ಥಿತಿಗೆ ಬಂದಿದೆ. ಕೋಮದಲ್ಲದೆ ಮಂಡ್ಯ ಯಾರು ರೋಡ್ ಏನು, ನಮ್ಮ ವ್ಯಾಪ್ತಿ ಏನು ಅಂತ ಸಾಹೇಬರುಗಳು ಅವ್ರ ಇಂಜಿನಿಯರ್ಗಳಿಗೆ ಗೊತ್ತಿಲ್ಲ. ಇಡೀ ದಡ್ಡ ಇಂಜಿನಿಯರ್ ಎಲ್ಲ ಮಂಡ್ಯದಲ್ಲೇ ಅವರೇ, ಎಲ್ಲ ದಡ್ರೆ. ಯಾಕೆಂದ್ರೆ ಇಂಜಿನಿಯರ್ಗಳು ಸರ್ ಒಂದು ವಾರ ಆಯ್ತು ಸರ್, ನೆನ್ನೆ ಒಟ್ಟಿದ್ರೆ ಒಂದು ಅರ್ಧ ಗಂಟೆ ಬಿಡ್ತಾರ. ನಮ್ಗೆ ಬೋರಿ ನೀರಿಲ್ಲ, ಯಾ ನೀರಿಲ್ಲ, ನಾವೇನ್ ಮಾಡೋದು? ಬರ್ತ 3 ದಿವಸಕ್ಕೆ ಒಂದ್ಸಲ ಬಿಡ್ತಾರೆ ಸರ್. ಗೋಸಿಗಳಿಗೆ ಬಿಂದಿಗೆಗಳಿಗೆ ಎಷ್ಟೊತ್ತ ಮಡಿಕೊಳ್ಳೋದು ಡ್ರಮ್ಮಲ್ಲೆಲ್ಲ. ಬಾತ್ರೂಮ್ ಇಲ್ಲ ಸರ್, ಬಾತ್ರೂಮ್ ಇಲ್ಲ. ಬಾತ್ರೂಮ್ ಕಟ್ಟವ್ರೆ ಸರ್, ಬರ್ತಾರೆ ನೋಡ್ಕೊಂಡು ಹೋಯ್ತಾರೆ. ಬಾತ್ರೂಮ್ ಕಟ್ಟಿ ಇಲ್ಲ ಅಂತ 6 ವರ್ಷ 7 ವರ್ಷ ಆಗೈತಿ. ಅವೇನ್ ಸತ್ತಾಗಿದಾರ ಬಂದು ಮಾತಾಡೋರು ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ. ಏನ್ ಮಾಡುದು ಅಂತ ಗೊತ್ತಿಲ್ಲ. ಕೊಳಚೆ ಏರಿಯಾನೇ ಕೊಳಚೆನೆ ಇದು. ಆ ಬಗ್ಗೆ ಕನ್ಸಲ್ರಿ ಯಾರು ಇಲ್ವಲ್ಲ, ಎಲ್ಲ ಸತ್ತೋಗೋರೆ. ಇವರು ನ್ಯಾಯ ಗುಡ್ಸೋದಿಲ್ಲ, ಇವರು ಗಾಡಿ ತಗ ಓಡಾಡ್ತಾರೆ. ನೀವು ಓಟ್ ಹಾಕಿರೋಲ್ವಣ? ಓಟು ಬಡಿಯಕ್ಲು ಯಾತಕ್ಕೂ ಸುಖ ಇಲ್ಲ. ಅವ್ರ ದುಡ್ಡು ಬರೋದು ನೋಡ್ತಾರೆ ಬದಾರ. ಚಂಬಲ್ ಹೆಣ್ಮಕ್ಳು ಎಲ್ಲ ಬಾತ್ರೂಮ್ ಹೋಗ್ತಾರೆ, ಅಲ್ಲೇ ಹೋಗ್ತಿದ್ದಾರೆ. ಎಲ್ಲಿ ಹೋಗ್ಬೇಕು ಈಗ ಬಾತ್ರೂಮ್ ಎಲ್ಲ ಏನಿಲ್ಲ. ಮಕ್ಕಳ ಹಾಸ್ಪಿಟಲ್ ನೋಡ್ಬೇಕಾ, ನಾವು ಜೀವನ ಮಾಡ್ಬೇಕಾ? ಬಾತ್ರೂಮ್ ಎಷ್ಟು ಹೇಳಿದ್ರೆ ಹಂಗಿರಪ್ಪ. ಹೆಂಗೆ ಅಲ್ಲಿಗೆ ಒಂದು ಬೀದಿಗೆ ಎಲ್ಲ ಜನ ಪೂರ ಒಂದೊಂದು ಬಿಂದಿಗೆ ನೀರು ಸಿಕ್ಕಲ್ಲ ಕುಡಿಯೋಕೆ. 5 ರೂಪಾಯಿ ಕಾಯಿನ್ ಹಾಕ್ಬೇಕು, ನೀರು ತರಬೇಕು ಕುಡಿಯೋಕೆ. ಅಲ್ಲಿ ಗಂಟ ಹಾರ ಕಚ್ಲಿ ಚೋಳಾರ ಕಚ್ಲಿ ಸಾಯದೆ. ಎಷ್ಟು ಸಲ ನಾವು ನೋಡಿ ಸಾಕಾಗಿ ಹೆದರ್ಕೊಂಡು ಮನೆಯಿಂದ ಆಚೆ ಬರೋಕ್ಕೆ ಭಯ. ಎಸ್, ಬನ್ನಿ ಸರ್. ಇದೇ ಜಾಗನ ಇದೇನ್ ಕಾಣ್ತಾ ಇದೆ, ಈ ಗುಂಡಿನ ತಪ್ಸ್ಲಿಕ್ಕೆ ಹೋಗಿ ಯೋಧ ಇಲ್ಲಿ ಬಿದ್ದಿ ಲಾರಿ ಅವ್ರ ತಲೆ ಮೇಲೆ ಹರಿದಿದ್ದು. ನಾವಾಗ ಪ್ರತ್ಯಕ್ಷವಾಗಿ ಅದೇ ಬಿಲ್ಡಿಂಗ್, ಅದೇ ಮನೆ ನಮ್ದು. ಅಲ್ಲಿ ಅಲ್ಲೇ ನಿಂತಿದ್ವಿ ನಾವು, ನಮ್ ಕಣ್ಣಾರ ನೋಡಿದೀವಿ. ಯೋಧ ಇಲ್ಲೇ ಸಾವಪ್ಪಿದ್ದು. ಈ ಗುಂಡಿನ ತಪ್ಸ್ಲಿಕ್ಕೆ ಹೋಗಿ ಹಿಂಗ್ ಬಲಗಡೆ ಬಂದಾಗ ಟಚ್ ಆಗಿ ಕೆಳಗಡೆ ಬಿದ್ದಿದ್ದು. ಬಿದ್ದಿ ಯೋಧನ್ಗೆ ಬೆಲೆ ಲಾರಿ ಹತ್ತಿದ್ದದು. ರೈಟ್. ನೋಡಿ ಸ್ನೇಹಿತರೆ, ಮತ್ತೊಂದು ಕೊಡ್ಲಿಲ್ಲ ಆಮೇಲೆ ಈಗ 1.5 ಲಕ್ಷ ನಮ್ಮ ಮಗಳು ಹೂವ ಮಾಡ್ತಾಳೆ. ಅವಳು 1.5 ಲಕ್ಷ ಎಲ್ಲ ಸಾಲ ಹಿಂಗೆ ಫೈನಾನ್ಸ್ ತಕೊಂಡಿ ಗಿಲ ಮಾಡಿಲ್ಲ. ಬನ್ನಿ ಒಳಗೈತೆ ಗಿಲ ಮಾಡಿಲ್ಲ. ಬಾತ್ರೂಮ್ ಆಗಿ 6 ವರ್ಷ ಆಯ್ತು. ಬಾತ್ರೂಮ್ ಇಲ್ಲ, ಬೇರೆ ಕಡೆ ಹೋಗ್ತಾ ಇದ್ದೀವಿ ಬಾತ್ರೂಮ್ಗೆ. ಇದೇನ್ ನೀವೆಲ್ಲ ಹಿಂಗೆ ಇದ್ರೆ ಹೆಂಗೆ ನೀವೆಲ್ಲ? ನೋಡಿ ನಾವು 2 ಜನ ಬಂದ್ರು, 2 ಜನಕ್ಕೆ ತೋರಿಸಿದ್ರು. ನಾವು ಅಂತಾರೆ ಮಾಡ್ತೀನಿ. ಈಗ ಅವ್ನ ಯಾವನ ಗೆದ್ದವನೆ, ಅವನ್ ಬಂದು ಎಲ್ಲ ನೋಡ್ಬಿಟ್ಟು ಅದು ಹಾಕ್ತೀನಿ ಅಂತ ಅವನು ತಲೆ ಇಲ್ಲ, ಇವರು ಮಾತೇ ಇಲ್ಲ. ಈಗ ಅದು ಹೊಡ್ಸಿ ಕಷ್ಟ ಆದ ಜಾಗದಲ್ಲಿ ಮೋರಿ ಮಾಡಲ್ವಾ? ಆಗ ತಲೆ ಮೇಲೆ ಹೊತ್ತೆ ಮೋರಿ ಮಾಡ್ತಿರ್ಲಿಲ್ವಾ? ವ್ಯವಸ್ಥೆನೇ ಇಲ್ಲ. ನೀವು ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ನಾವೆಲ್ಲ ಸುಮಾರು ನಮ್ಮ ತಾತ ಅವರೆಲ್ಲ ಇದ್ದೀವಿ. ನಾವು 25 ವರ್ಷ. ನೀವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋರಲ್ವಾ? ನೀವೆಲ್ಲ ಇದೆಲ್ಲ ಕೆಲಸಗಳನ್ನ ಬಿಗಿಯಾಗಿ ಹಿಡಿದು ಮಾಡಿಸ್ಬೇಕಲ್ವಾ? ಕೇಳಿ ಸಾಕಾಯ್ತು ಸರ್. ಏನ್ ಕೇಳಮ್ಮ, ಯಾರೆಲ್ಲ ಅವ್ರು ಹೇಳಿದ್ರೆ ಇರ್ತೇವೆ, ಅಂದ್ ಮಾಡಿಸ್ತೀವಿ ಅಂತ ಹೋಯ್ತಾರೆ, ತಿರ್ಗಿ ಯಾರು ಬರಲ್ಲ.
ನಾವು ಕಾಯ್ಬೇಕು. ಇವಾಗ ಇನ್ನೊಬ್ರು ಬಂದಾಗಿದೆ ತಂಬೆನಲ್ಲಿ ಆಗಿ 2-3 ವರ್ಷ ಆಯ್ತು, ನೀರೇ ಬರ್ತಾ ಇಲ್ಲ ಅದ್ರಲ್ಲಿ. ಒಂದ್ಸಲ ಬಂದೇ ಇಲ್ವಾ ಅಲ್ಲಿ? ಒಂದಿನ ನೀರು ಕೊಟ್ಟರು ಅಲ್ಲಿ ಬೋರ್ ಕೆಟ್ಟೋಗೈತೆ, ನೀರು ಬರ್ತಾ ಇಲ್ಲ. ನಲ್ಲಿ ನೀರು ಬರಲಿಲ್ಲ ಅಂದ್ರೆ ಇಲ್ಲಿಯವ್ರಿಗೆಲ್ಲ ತುಂಬಾ ಹಿಂಸೆ. ನೀರಿಗೆ ಎಷ್ಟೆಷ್ಟು ದೂರ ಹೋಗಿ ನೀರು ತಗೊಬರ್ಬೇಕು ನಾವು. ಒಂದು ತಂಬೆನಲ್ಲಿ ಸರಿ ಇಲ್ಲ, ಒಂದು ಮೋರಿ ಕಸ ಎತ್ತಲ್ಲ, ಒಂದು ಇದು ಮಾಡಲ್ಲ, ಒಂದು ಬಾಕ್ಲುಗಳಲ್ಲಿ ನೀರು ಹೋಗಲ್ಲ, ಏನೂ ಆಗಲ್ಲ. ಅದು ಅವ್ರಿಗೆ ಗೊತ್ತಿಲ್ಲ. ಶಿಸ್ತು ಅಂದ್ರೆ ಏನು ಅನ್ನೋದು ಟ್ರಾಫಿಕ್ನವರಿಗೆ ಗೊತ್ತಿಲ್ಲ. ಕರೀಬೇಕಾರೆ ಅವ್ರು DSP ಯಾರು DC ನ ಕರ್ಕೊಬನ್ನಿ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡುವ. ನಾವ್ ಹೇಳೋದ್ರಲ್ಲಿ ತಪ್ಪಿದ್ರೆ ಕೇಳಿ. ನೀರಿಗೋಸ್ಕರ ಆ ಕಡೆ ಹೋಗಿ ಆ ಕಡೆ ಬೇರೆಯವ್ರ ಮನೆಗೆ ಹೋಗ್ಬೇಕು. ಒಂದು ನೀರು ನಲ್ಲಿ ಇಲ್ಲ, ಏನು ಕನೆಕ್ಷನ್ ಇಲ್ಲ ಈ ಕಡೆ, ನೀರು ನಲ್ಲಿನೇ ಇಲ್ಲ ಸರ್ ಈ ಕಡೆ. ಈ ನಮ್ಮ ಹೆಬ್ಬಾಳ ಇದೆಯಲ್ಲ, ಹೆಬ್ಬಾಳದಿಂದ ಕಲ್ಲಳ್ಳಿವರೆಗೂ ಒಂದು ಸರ್ಕಲ್ಲು ಇಲ್ಲ. ಇದು ಸಿಟಿನ, ಹಳ್ಳಿನ, ಪಂಚಾಯತಿನ ಅಂತ ಗೊತ್ತಾಯ್ತಲ್ಲ. ಬೋರ್ಡ್ ಮಾತ್ರ ನಗರಸಭೆಯಲ್ಲಿ ಅದನ್ನ ಸಿಟಿ ಕಾರ್ಪೊರೇಷನ್, ನಗರ ಕಾರ್ಪೊರೇಷನ್ ಏನೂ ಇತಿಮಿತಿಲಿ ಯಾರೂ ಇಲ್ಲ. ನೋಡಿ, ಈ ಒಂದು ಶೌಚಾಲಯಕ್ಕೆ ಸರಿಯಾದ ಒಂದು ನೀರಿನ ವ್ಯವಸ್ಥೆ ಇಲ್ಲದೆ ಇದನ್ನ ಕಟ್ಟಿ ಹಾಗೆ ಬಿಟ್ಟಿದ್ದಾರೆ. ಇವತ್ತಿನವರೆಗೂ ಅದು ಇನಾಗ್ರೇಷನ್ ಅಲ್ಲ, ಅದನ್ನು ಉಪಯೋಗಿಸೋಕ್ಕೂ ಅದು ಆಗಲಿಲ್ಲ. ಈ ಒಂದು ಕೆಲಸ ಸರ್ಕಾರ ಮಾಡಬೇಕಾಯ್ತಾ? ಆ ಅಧಿಕಾರಿಗಳಿಂದ ಕಟ್ಟಕ್ಕಿಂತ ಮುಂಚೆ ಅವ್ರ ತಲೆಯಲ್ಲಿ ಏನಿತ್ತು? ಈ ಕಟ್ಟಕ್ಕಿಂತ ಮುಂಚೆ ಅಧಿಕಾರಿಗಳಿಗೆ ಇಲ್ಲಿ ವಾಟರ್ ಫೆಸಿಲಿಟೀಸ್ ಕೊಡಬೇಕು, ಇದಕ್ಕೆ ಒಂದು UGD ಫೆಸಿಲಿಟೀಸ್ ಕೊಡಬೇಕು, ಇದನ್ನು ಸರಿಯಾಗಿ ಜನರಿಗೆ ತಲುಪಿಸಬೇಕು ಅನ್ನೋ ಜವಾಬ್ದಾರಿ ಇರಲಿಲ್ವಾ? ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಒಂದು ಜವಾಬ್ದಾರಿ ಇಲ್ವಾ? ಏನಕ್ಕೆ ಈ ರೀತಿ ಸರ್ಕಾರದ ಹಣವನ್ನು ಹಾಳು ಮಾಡ್ತಾ ಜನರಿಗೆ ಏನೋ ಮಾಡ್ತೀವಿ ಅಂತ ಹೇಳ್ತೀರಿ, ನೀವು ಮಾಡೋದು ಯಾವ್ದಾದ್ರು ಒಂದಾದ್ರು ಜನರಿಗೆ ಸರಿಯಾಗಿ ಉಪಯೋಗ ಆಗ್ತೀವಿ ಅಂತ ಏನಾದ್ರು ಸಮೀಕ್ಷೆ ಮಾಡಿದ್ದೀರಾ? ದಯಮಾಡಿ ಈ ಕೂಡಲೇ ಆನೆಕೆರೆ ಬೀದಿಲಿರುವಂಥ ಈ ಒಂದು ಶೌಚಾಲಯಕ್ಕೆ ವಾಟರ್ ಕನೆಕ್ಷನ್ ಹಾಕಿ, ಮತ್ತು ಇಲ್ಲಿರುವಂಥ ಶೇಕಡ ಒಂದು 20 ಮನೆಗಳಿಗೆ ವಾಟರ್ ಕನೆಕ್ಷನ್ ಇಲ್ಲದೆ ಇಲ್ಲಿಂದ ಹತ್ರ ಒಂದು ತುಂಬ ದೂರದಿಂದ ನೀರು ತಂದು ಅವರು ಕುಡಿದು ಬದುಕುವಂಥ ಒಂದು ಪರಿಸ್ಥಿತಿ ಆನೆಕೆರೆ ಬೀದಿಲಿ. ದಯಮಾಡಿ ನಗರಸಭೆ ಸದಸ್ಯರಾದಂಥ ನಾಗೇಶ್ ಅವರು ಇದ್ರ ಕಡೆ ಹೆಚ್ಚು ಗಮನ ವಹಿಸಬೇಕು. ಹತ್ತತ್ರ ಇನ್ನೊಂದು ನಿಮ್ಮ ಅವಧಿ ಮುಗಿದಿತ್ತು, 5 ವರ್ಷ ಮುಗಿದೋಗಿದೆ. ಆದರೂ ಏನೋ ಸ್ಟಾರ್ಟಿಂಗ್ ಕೋವಿಡ್ ಬಂದಿದ್ದರಿಂದ ಇನ್ನೂ 1-2 ವರ್ಷ ಮುಂದಕ್ಕೆ ಹೋಗಿದ್ದೀರಿ. ಆದರೆ 5 ವರ್ಷದಿಂದ ಬೇಕಾಯ್ತಾ ಈ ಜನರಿಗೆ ನೀವು ನೀರು ತಲುಪಿಸ್ಲಿಕ್ಕೆ? ಇಲ್ಲ ಮಾಜಿ ಶಾಸಕರುಗಳು ಏನು ಕೆಲಸ ಮಾಡಿದ್ರು? ಹೋಗ್ಲಿ, ಹಾಲಿ ಶಾಸಕರು ಹೊಸ ಮಂಡ್ಯ ಕಟ್ತೀನಿ ಅಂತ ಇದ್ದೀರಲ್ಲ, ನೀವು ತಾನೇ ಏನು ಜನರ ಹತ್ರ ರಿಪೋರ್ಟ್ ತಗೊಂತ ಇದ್ದೀರಿ? ಏನು ಕಟ್ಟಬೇಕು ಅಂತ ಇದ್ದೀರಿ? ಮೊದಲು ಜನರಿಗೆ ಬಂದು ಕುಡಿಯುವ ಮೂಲಭೂತ ಸೌಕರ್ಯವನ್ನು ನೀವು ದಯಮಾಡಿ ಅಧಿಕಾರಿಗಳಿಗೆ ಸರಿಯಾಗಿ ಏನು ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿ, ಮೊದಲು ಇದನ್ನೆಲ್ಲ ಅವ್ರಿಗೆ ದಯಮಾಡಿ ಈ ಸುತ್ತಮುತ್ತ ಇರೋ ಜನರಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ನೋಡಿ ನಾವೀಗ ಮಂಡ್ಯದ 1ನೇ ವಾರ್ಡಲ್ಲಿ ಇದ್ದೀವಿ. ಈ 1ನೇ ವಾರ್ಡ್ ರಸ್ತೆ ನೋಡಿ, ಇದು ಬಹುತೇಕ ಹಲವಾರು ನಾಗಮಂಗ್ಲ, ಕೆರಗೋಡು, ಹಲವಾರು ಊರಿಗೆ ಹೋಗುವಂಥ ಮುಖ್ಯ ರಸ್ತೆ ಇದು, ಆಯಿತಾ? ಕಾಳಿಕಾಂಬ ದೇವಸ್ಥಾನದ ಹಿಂಭಾಗದಿಂದ ಹಲವಾರು ದಿನಕ್ಕೆ ಸುಮಾರು ಗಾಡಿಗಳು ಓಡಾಡುತ್ತೆ. ಇವತ್ತು ಪರಿಸ್ಥಿತಿ ಏನಾಗಿದೆ ನೋಡಿ, ಈ ಗುಂಡಿ ಬಿದ್ದು ಹಲವಾರು ದಿನ, ತಿಂಗಳಂಗಟ್ಟಲೆ ಆಗಿದೆ. ಈಗಾಗಲೇ ಸುತ್ತಮುತ್ತ ಮನೆಯವರೆಲ್ಲ ಹೇಳಿದ್ದಾರೆ, ಹಲವಾರು ಜನ ಬಿದ್ದಿದ್ದಾರೆ, ಹಲವಾರು ಜನಕ್ಕೆ ಏಟಾಗಿದೆ, ಹಲವಾರು ಜನಕ್ಕೆ ಏಟಾಗಿದೆ, ಹಲವಾರು ಜನ ಬಿದ್ದಿದ್ದಾರೆ ಇಲ್ಲಿ, ಆಯ್ತಾ? ತುಂಬಾ ಜನಕ್ಕೆ ಒಬ್ಬನಿಗೆ ಕಾಲು ಮುರಿದೋಗಿದೆ. ತುಂಬಾ ಜನ ಇಲ್ಲಿ ಅಕ್ಕಪಕ್ಕದವ್ರು ಹೇಳ್ತಾರೆ, ಸರ್ ರಾತ್ರಿ ಬರೋರೆಲ್ಲ ಬೀಳ್ತಾ ಇರ್ತಾರೆ, ನಗರಸಭೆಗೆ ಕಣ್ಣಿಲ್ಲ, ನಗರಸಭೆಯವ್ರು ಮಾಡ್ತಿರುವಂತ ಈ ಒಂದು ಅವೈಜ್ಞಾನಿಕ ಕೆಲಸಗಳೇ ನೋಡಿ ಇದು ಬಿದ್ದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಂಡ್ಯ ನಗರ ವ್ಯಾಪ್ತಿಯಲ್ಲಿ, ಅದು ನಾಗಮಂಗ್ಲ ಕೆರಗೋಡು ಹೋಗುವಂತ ಎಷ್ಟು ಸಾವಿರಾರು ಗಾಡಿಗಳು, ಸಾವಿರಾರು ಜನ ಓಡಾಡುವಂತ ಮುಖ್ಯ ಜಾಗ ಇದು. ನೋಡಿ ಯಾವ ಪರಿಸ್ಥಿತಿ ಇದೆ ಇವತ್ತು ಅಂತ ಹೇಳಿ. ಏನು ಅಧಿಕಾರಿಗಳು ಅದೇನ್ ಮಾಡ್ತಾ ಇದ್ದೀರೋ, ಏನ್ ಕೆಲಸ ಮಾಡ್ತಾ ಇದ್ದೀರೋ, ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದೀರೋ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಈ ಕೂಡಲೇ ದಯಮಾಡಿ ಒಂದು ಜೀವ ಕಳ್ಕೊಳ್ಳೋಕ್ಕಿಂತ ಮುಂಚೆ, ಯೋಧನು ಇದೆ ಮುಂದೆನೆ ನಮ್ಮ ಒಬ್ಬ ಯೋಧ ಸತ್ತಿದ್ದು, ಆಯ್ತಲ್ಲ? ಬನ್ನಿ ಆ ಜಾಗಕ್ಕೂ ಕರ್ಕೊಂಡು ಹೋಗ್ತೀನಿ. ಸ್ನೇಹಿತರೆ, ಇವತ್ತು ನಾವು ವಾರ್ಡ್ ನಂಬರ್ 1ರಲ್ಲಿ ಇದ್ದೀವಿ. ಬನ್ನಿ, ವಾರ್ಡ್ ನಂಬರ್ 1 ಎಲ್ಲಿಂದ ಶುರು ಆಗುತ್ತೆ, ಎಲ್ಲಿವರೆಗೂ ಇದೆ, ಆ ವಾರ್ಡಿನ ಸಮಸ್ಯೆಗಳು ಏನೇನಿದೆ ಅಂತ ಹೇಳಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಾರ್ಡ್ ನಂಬರ್ 1ನಲ್ಲಿರುವಂಥ ಒಂದು ಪ್ರಮುಖ ಜಾಗದಲ್ಲಿ ನಾವು ಇವಾಗ ನಿಂತಿದ್ದೀವಿ ಸ್ನೇಹಿತರೆ. ನೋಡಿ, ಕಾಳಿಕಾಂಬ ದೇವಸ್ಥಾನದಿಂದ ಈ ಒಂದು ಪೇಟೆ ಒಳಗೆ ಕಾಳಮ್ಮ ದೇವಸ್ಥಾನ ಪಕ್ಕದಲ್ಲಿ ಈ ಒಂದು ರೋಡ್ ಹೋಗುತ್ತೆ. ಈ ರೋಡ್ ಏನಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಈ ರೋಡ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ದೇಶವನ್ನೇ ಕಾಯುವಂಥ ಒಬ್ಬ ಯೋಧ ಇದೇ ಗುಂಡಿ ಒಳಗೆ ಬಿದ್ದು ತನ್ನ ಜೀವವನ್ನು ಕಳ್ಕೊತಾರೆ. ಅಂದರೆ ಈ ರೋಡಿನ ಪರಿಸ್ಥಿತಿ ಆಗಿದೆ, ಆಯಿತಾ? ಈ ಒಂದು ಹಳ್ಳದಲ್ಲಿ ತನ್ನ ಗಾಡಿಯನ್ನು ಬಿಟ್ಟು ಅವನು ಜೀವವನ್ನು ಕಳ್ಕೊಂಡ, ಆಯ್ತಲ್ಲ? ಆಮೇಲೆ ಇದೇ ರೋಡ್ನಲ್ಲಿ ಇರುವಂಥ ಹಲವಾರು ಜನಗಳು ಹೇಳ್ತಾ ಇದ್ದಾರೆ, ಈ ರೋಡ್ನಲ್ಲಿ ಕನಿಷ್ಠ ಅಂದ್ರೂ ದಿನಕ್ಕೆ 5ರಿಂದ 6 ಜನ ಆಕ್ಸಿಡೆಂಟ್ ಮಾಡ್ಕೊತಾರೆ, ಬೀಳ್ತಾರೆ, ಕೈ ಮುರ್ಕೊಂಡಿದ್ದಾರೆ, ಕಾಲು ಮುರ್ಕೊಂಡಿದ್ದಾರೆ. ಅದಕ್ಕೆ ಉದಾಹರಣೆಗಳು ನಾವೇ ಇದ್ದೀವಿ ಅಂತ ಹೇಳಿ ಸಾಕಷ್ಟು ಜನ ಈ ಬೀದಿಲಿರೋರು ಹೇಳ್ತಾ ಇದ್ದಾರೆ. ಸರ್ಕಾರ ಮೂಲಭೂತ ಸೌಕರ್ಯವನ್ನು ಕೊಡುವಂಥ ಒಂದು ಪರಿಜ್ಞಾನ ಇಲ್ವಾ ಅನ್ನೋದೇ ಇಲ್ಲಿ ಒಂದು ಪ್ರಶ್ನೆ ಆಗಿರೋದು. ಯಾಕಂದರೆ ಈ ವಾರ್ಡಿಗೆ ಒಬ್ಬರು ಕೌನ್ಸಿಲರ್ ಇದ್ದಾರೆ, ನಗರಸಭೆ ಇದೆ, PWD ಡಿಪಾರ್ಟ್ಮೆಂಟ್ ಇದೆ, ಶಾಸಕರಿದ್ದಾರೆ, ಎಷ್ಟು ಜನ ಇದ್ದಾರೆ.
ಈ ಒಂದು ಎಷ್ಟು ಮುಖ್ಯವಾದ ಸ್ಥಳ ಅಂದರೆ ನೋಡಿ, ನಾವು ನಿಂತಿರೋಂಥ ಈ ಒಂದು ಇದರಲ್ಲಿ ಎಷ್ಟು ಕಾರ್ಗಳು ಹೋಗ್ತಾ ಇದೆ, ಎಷ್ಟು ಸ್ಕೂಲ್ ಬಸ್ಗಳು ಹೋಗುತ್ತೆ, ಎಷ್ಟು ವಾಹನಗಳು ಹೋಗುತ್ತೆ, ಸಾವಿರಾರು ಗಾಡಿಗಳು ಓಡಾಡುತ್ತೆ. ಯಾಕಂದರೆ ನಾಗಮಂಗಲ, ಕೆರಗೋಡು ಎಲ್ಲದಕ್ಕೂ ಹೋಗುವಂತ ಇರುವಂಥ ಒಂದು ಸಂಪರ್ಕವಿರುವಂಥ ಈ ಒಂದು ರಸ್ತೆ ಯಾವ ಮಟ್ಟದಲ್ಲಿ ಹದಗೆಟ್ಟಿದೆ ಅಂದರೆ ಇದು ಇವತ್ತಲ್ಲ, ವರ್ಷಾಂಗಟ್ಲೆಂದು ಹದಗೆಟ್ಟಿದೆ. ಅದು ಏನಕ್ಕೆ ಇದು ಕಣ್ಣು ಕಾಣ್ತಾ ಇಲ್ವೋ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಜನರಿಗೆ ಮತ್ತು ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಈ ರೋಡ್ನಲ್ಲಿ ಓಡಾಡುವಂಥ ಪ್ರತಿಯೊಬ್ಬರಾಗೂ ಇಲ್ಲಿರುವಂಥ ನಗರಸಭೆಯ ಸದಸ್ಯರು ಮತ್ತು ನಗರಸಭೆಯವರು ಏನಕ್ಕೆ ಈ ರಸ್ತೆ ಮಾಡ್ತಾ ಇಲ್ಲ, ನಿಮ್ಮ ಸಮಸ್ಯೆ ಏನು ಅಂತೇಳಿ ನೇರವಾಗಿ ನೀವೇ ಜನರ ಮಧ್ಯೆ ಬಂದು ಮಾತಾಡಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಜೀವಗಳನ್ನೇ ಕಳ್ಕೊಂಡಿದ್ರು ನೀವು ಕಣ್ಣು ಮುಚ್ಕೊಂಡು ಕುಂತಿದ್ದೀರಿ ಅಂದರೆ ಇನ್ನು ಏನಕ್ಕೋಸ್ಕರ ನೀವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ಇಲ್ಲೊಂದು ಪ್ರಶ್ನೆ ಆಗುತ್ತೆ. ಅದು ಬಿಟ್ರೆ ಸರ್, ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ವರ್ಕ್ ಆದ್ರೆ ಒಂದು ಏನೇ ಆಗ್ಬೋದು, ಯಾವುದು ನಡೀತಾ ಇಲ್ಲ ಸರ್ ಈ ರೋಡಲ್ಲಿ. ಎಸ್ಪೆಷಲಿ ಈ ರೋಡ್ಗೆ ಏನೇ ಕೇಳಿದ್ರು ಯಾವುದನ್ನು ಮಾಡಕ್ಕೆ ಯಾರೂ ರೆಡಿ ಇಲ್ಲ. ಮತ್ತೆ ಮಾಡಿದರೆ ಅಲ್ಲೊಂದು ಡ್ರೈನ್ ಪೈಪ್ ನೋಡ್ಬೋದು ನೀವು, ಅದು ಆ ಡ್ರೈನ್ ಪೈಪ್ ಮೇಲೆ ಬಿಟ್ಟಿದ್ದಾರೆ. ಮತ್ತೆ ಅದಾದ್ಮೇಲೆ ಯುಜಿಡಿ ಪೈಪ್ ಅದು ಹೌದು, ಯುಜಿಡಿ ಪೈಪ್ ನ ರೋಡ್ ಮೇಲೆ ಬಿಟ್ಟಿದ್ದಾರೆ. ಮತ್ತೆ ಇಲ್ಲಿ ವಾಲ್ ಕಟ್ಟಿದ್ದಾರೆ, ವಾಲ್ ನ ಗ್ರೌಂಡ್ ಲೆವೆಲ್ ಗಂಟೆ ಕೆಳಗಡೆ ವಾಲ್ ಕಟ್ಟಿದ್ದಾರೆ. ಈ ನ್ಯಾಯಕ್ಕೆ ಯಾರಾದ್ರೂ ಬಂದ್ರೆ ಸೀದಾ ಹೋಗ್ಬೋದು ಒಳಗಡೆಗೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದನ್ನ ಕೆಲಸನ. ಯಾವುದೇ ಒಂದು ಸಾರ್ವಜನಿಕರಿಗೆ ಮತ್ತೆ ವಾಹನ ಸವಾರರಿಗೆ ಓಡಾಡಲಿಕ್ಕೆ ತುಂಬಾ ತೊಂದರೆ ಇದೆ ಸರ್. ದಿನನಿತ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ತಿಂಗಳಲ್ಲಿ ಒಂದು 4-5 ಆಕ್ಸಿಡೆಂಟ್ಗಳಂತೂ ನಡೀತಾ ಇದೆ. ಅಲ್ಲಿ ಆ ಜಾಗದಲ್ಲಿ ಒಬ್ಬ ಯೋಧನು ಸೊತ್ತಿದ್ದಾನೆ. ಅಲ್ಲಿ ಇಲ್ಲ ಇದೆ, ಅಲ್ಲಿ ಆಟೋ ಬರ್ತಾ ಇದೆಯಲ್ಲ, ತೋರಿಸಿ ಸರ್, ಅಲ್ಲಿ ಆಟೋ ಬರ್ತಾ ಇದೆಯಲ್ಲ, ಅದೇ ಜಾಗದಲ್ಲಿ ಒಬ್ಬ ಯೋಧನು ಸೊತ್ತಿದ್ದಾರೆ. ಮತ್ತೆ ಈ ಗುಂಡಿಲಂತೂ ಈ ಗುಂಡಿಗಳಂತೂ ಹಲವಾರು ಜನ ಬಿದ್ದು ಏಟ್ ಮಾಡ್ಕೊತಾ ಇದಾರೆ. ಮಕ್ಕಳು ಮರಿ ಕುಡಿಸ್ಕೊಂಡು ಹೋಗ್ತಾರೆ, ಫ್ಯಾಮಿಲಿಗಳು ಸುಮಾರು ಸತಿ ಬಿದ್ದು ಏಟ್ ಮಾಡ್ಕೊಂಡು ನಾವೇ ಕೂರಿಸಿ ಅವ್ರಿಗೆ ನೀರು ಕುಡಿಸಿ ಒಂದು ಸ್ವಲ್ಪ ಟಿಂಚರಿಂಗು ಮತ್ತೆ ಇದೆಲ್ಲ ಮಾಡಿ ಕಳ್ಸಿದೀವಿ ಕೆಲವರಿಗೆ. ಮತ್ತೆ ಈಗ ಒಂದು ಸ್ವಲ್ಪ ದಿನದಲ್ಲಿ ಈ ಹಳ್ಳದಲ್ಲಿ ಒಬ್ಬ ಬಿದ್ದು ತಲೆ ಹೊಡ್ಕೊಂಡು ಅದು ಪೊಲೀಸ್ನವರು ಬಂದು ಸ್ಪಾಟ್ ಮಾಜರ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಇದೆ ಅಂತೇಳಿ ಎಲ್ರಿಗೂ ಗೊತ್ತಿದ್ರು ಯಾಕೆ ನಗರಸಭೆ ಸದಸ್ಯರುಗಳಾಗ್ಲಿ ಯಾಕೆ ನಗರಸಭೆಯನ್ನು ಕಣ್ಮುಚ್ಕೊಂಡು ಕೂತಿದೆ ಅಂತ? ಅದೇ ಮನೆ ಸರ್, ನಾವಿಲ್ಲೇ ಸ್ಥಳೀಯರು. ಇಲ್ಲೇ ಸ್ಥಳೀಯರ ಅಲ್ಲ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಮಂಡ್ಯದಲ್ಲಿರುವಂತ ಯಾವ್ದಾವ್ದೋ ರಸ್ತೆಗಳನ್ನ ಇದು ಮಾಡ್ತಾ ಇದಾರೆ. ಇತ್ತೀಚೆಗೆ ತಾನೇ ಅದೆಷ್ಟೋ ಕೋಟಿ ಗಟ್ಟಲೆ ಈಗ ನಿಮ್ಮ ಕಾರ್ಯಮನೆ ಗೇಟಿಂದ ಎಲ್ಲೆಲ್ಲಿಗೂ ಎಲ್ಲ ರೋಡ್ ತಗೊಂಡೋಗಿದ್ದಾರೆ. ಅಲ್ಲಿ ಕಾರ್ಯಮನೆ ಗೇಟಿಂದ ಶುರು ಮಾಡಿದವ್ರಿಗೆ ಈ ರೋಡ್ ಕಾಣ್ಲಿಲ್ವಾ ಅಂತ. ಇದ್ರ ಜೊತೆಗೆ ಈಗ ಯುಜಿಡಿನ ಆ ಸೇತುವೆ ಹತ್ರ ಒಡೆದು ಬಿಟ್ಬಿಟ್ಟಿದ್ದಾರೆ. ಇದ್ರೊಳಗಡೆಗೆ ಗೊತ್ತಾಗಲ್ಲ, ಅದು ಇದ್ರೊಳಗೆ ಬಿಟ್ಟಿಲ್ಲ, ಒಡೆದು ಬಿಟ್ಬಿಟ್ಟವ್ರೆ. ಯಾವುದೋ ಒಂದು ಮುಂದೆಗಡೆ ಯಾವುದೋ ಒಂದು ಕೆಮಿಕಲ್ ನೀರು ಕೂಡ ಬರ್ತೈತೆ ನೋಡಿ, ಅದು ಬ್ರೌನ್ ಕಲರ್ ನೀರು ಬರ್ತೈತೆ. ಮೊದಲು ಈ ಥರ ನೀರು ಬರ್ತಾ ಇರಲಿಲ್ಲ. ಹೆಬ್ಬಾಳದವ್ರಿಗೆ ಹೋಗ್ಬೇಕಾದ್ರೆ ಏನಾಯ್ತದೆ, VC ಚಾನಲ್ನವರು ಇದನ್ನ ಯಾವುದೂ ಮೇಂಟೈನ್ ಮಾಡಿಲ್ಲ. ಇದನ್ನ ಆ ಚಾನಲ್ ಒಳಗಡೆ ಅವ್ರ ಬೌಂಡ್ರಿ ಕಲ್ಲು ಎಲ್ಲದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆಫೀಸ್ ಒಂದು ಮಾತ್ರ ಸುಂದರವಾಗಿ ಮೈಸೂರು ಚೆಲುವಂಬ ಹಾಸ್ಪಿಟ್ಲ್ ಥರ ಕಟ್ಕೊಂಡು ಸುತ್ತ ಕಾಂಪೌಂಡ್ ಹಾಕೊಂಡು ಅಲ್ಲಿ ಕುಂತವ್ರೆ. ಒಬ್ಬರು ಫೀಲ್ಡಿಗೆ ಬರಲ್ಲ. ಹಿಂದೆ ರೆಗ್ಯುಲರ್ PWD ಬಂದಾಗ ಇಲ್ಲೇನಾದರೂ ನಾಳೆ ಹೆಚ್ಚು ಕಮ್ಮಿಯಾಗಿ ಯಾರಿಗಾರು ಸಾವು ನೋವು ಉಂಟಾದರೆ ನೀವು ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಅದಕ್ಕೆ ಪರಿಹಾರ ಕಟ್ಕೊಡ್ತೀರಾ ಅಂತಾನು ಒಂದು ಅರ್ಜಿ ಕೊಟ್ಟಿನಿ. ಅದರ ಡೇಟ್ ಐತೆ, ಇದೆ. ಈಗಲೂ ನಾನು 9 ಜನ ಸೈನ್ ಹಾಕ್ಸಿ ಇರಿಗೇಷನ್ಗೆ ಅರ್ಜಿ ಕೊಟ್ಟಿದ್ದೀನಿ ನೋಡಿ. ಆಮೇಲೆ ಅಲ್ಲಿ ಸೇತುವೆ, ನಾಗಮಂಗಲದಿಂದ ಬರುವಂಥ ಸೇತುವೆ ಮುರಿದೋಗಿ ಕೂತಿದೆ. ನೀವು TV ಮಾಡ್ಕೊಂಡು ಹೋಗಿ, ಮುರಿದೋಗ್ಬಿಟ್ಟದೆ, ಸೈಡ್ ವಾಲ್ ಕಿತ್ತೋಗದೆ. ನಾಗಮಂಗಲದಿಂದ ಬರೋ ಬಸ್ಸಲ್ಲಿ ಅಂತಂದು ಅಲ್ಲಿ ಇಳಿಸ್ತಾರೆ. ಅಲ್ಲೇ ಯಾವತ್ತು ಸತ್ತಾರೋ ಗೊತ್ತಿಲ್ಲ. ಇಲ್ಲಿ ಒಬ್ಬ ಮಿಲಿಟರಿ ಆಫೀಸರ್ ಸತ್ತವ್ರೆ. ರೋಡು ಮೇಂಟೈನ್ ಮಾಡ್ತಿಲ್ಲ, ಮೋರಿನೂ ಮೇಂಟೈನ್ ಮಾಡ್ತಿಲ್ಲ. ಕೇಳಿದ್ರೆ ನೋಡಿ ನಾವ್ ಏನ್ ಅಭಿವೃದ್ಧಿ ಮಾಡಿದೀವಿ ಅಂತಾರಲ್ಲ, ಅದೇ ಅವ್ರ ಅಭಿವೃದ್ಧಿ ಆಗವ್ರೆ ಅವರು. ಬಹಳ ಚೆನ್ನಾಗಿ ಆಗವ್ರೆ, ಗೊತ್ತಾಯ್ತಾ. ಮಂಡ್ಯದಲ್ಲಿ ನ್ಯಾಷನಲ್ ಪೇಪರ್ ಫ್ಯಾಕ್ಟ್ರಿ ಹೋಯ್ತು, ಬಳಗೊಳ ಫ್ಯಾಕ್ಟ್ರಿ ಹೋಯ್ತು, ಪ್ಯಾರಿಸ್ ಕಂಪ್ನಿ ಹೋಯ್ತು, ಏನಪ್ಪ ಅಸ್ಟೇಕ್ ಫ್ಯಾಕ್ಟ್ರಿ SM ಕೃಷ್ಣ ಅವ್ರ ಕಾಲದಲ್ಲಿ ಜಟ್ಕಿತ್ತೋಯ್ತು. ಶುಗರ್ ಫ್ಯಾಕ್ಟ್ರಿ ಕೋಮಾದಲ್ಲದು, ಇನ್ನು ಮ್ಯಾಕೆ ಇದ್ದಿಲ್ಲ ಅದು. ಸರ್ ಈಗ ರೋಡ್ ಇದೆ, ಈ ರೋಡ್ ಮಧ್ಯದಲ್ಲಿರುವಂತ ಈ ಲೈಟ್ ಕಂಬದಲ್ಲಿ ಇಲ್ಲಿ ನೇತಾಡ್ತಾ ಇರುವಂತ ಈ ವೈರ್ ನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಸರ್. ಆಲ್ರೆಡಿ ಒಬ್ರು ಆಟೋದವ್ರಿಗೆ ಮತ್ತೆ ಇಲ್ಲಿ ನಡ್ಕೊಂಡು ಹೋಗ್ತಿರುವಂತ ವ್ಯಕ್ತಿಗಳಿಗೆ ಒಂದು ಇಬ್ರು ಕರೆಂಟ್ ಹೊಡೆದಿದೆ. ಇದು ಈ ವೈರು ಪ್ರೆಸೆಂಟ್ ಪವರ್ ಇದೆಯಾ? ಪ್ರೆಸೆಂಟ್ ಪವರ್ ಇದೆ ಅದರಲ್ಲಿ. ಹಿಂಗೆ ಫಸ್ಟ್ ಇಲ್ಲೆಲ್ಲ ವೈರ್ ಬಿದ್ದು ಒದ್ದಾಡ್ತಾ ಇತ್ತು, ಯಾರೋ ಅಷ್ಟು ಕಟ್ ಮಾಡಿಬಿಟ್ಟಿದ್ದಾರೆ. ಈಗ ನೆಲದಲ್ಲೆಲ್ಲ ಒದ್ದಾಡ್ತಿದ್ದಂತ ಕಟ್ ಮಾಡಿ ಬದಿಗೆ ಬಿಟ್ಟಿದ್ದಾರೆ. ಈಗ ಇದು ಎಷ್ಟು ದಿನ ಆಗಿದೆ ಸರ್ ಇದ್ರಾಗೆ? ಸರ್ ಇದಾಗಿ 1-2 ತಿಂಗಳಾಗಿದೆ. ನಾನು ಒಂದ್ಸತಿ KB ಫೋನ್ ಮಾಡಿ ಹೇಳಿದ್ದೀನಿ ಸರ್ ಇದ್ರ ಬಗ್ಗೆ. ಸರ್ ಒಂದು ವೈರ್ ಕಟ್ ಆಗಿಬಿಟ್ಟಿದೆ, ಅದ್ರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ, ಒಬ್ರಿಗೆ ಈಗ ಕರೆಂಟ್ ಹೊಡಿತು ಸರ್, ದಯವಿಟ್ಟು ಬಂದನ್ನ ಇದು ಮಾಡಿ ಅಂತ ಹೇಳಿದ್ವಿ. ಇಷ್ಟು ಕಟ್ ಮಾಡಿ ಹೋಗಿದ್ದಾರೆ ಯಾರೋ ಬಂದು. ಮತ್ತೆ ಅಲ್ಲಿ ನಮ್ಮ ತಂದೆ ಇದ್ದಾರೆ, ಅವರು ಕರೆಂಟ್ ಹೊಡ್ಸ್ಕೊಂಡಿದ್ದಾರೆ ಸರ್ ಈ ವೈರ್ನ ಎತ್ತಾಕಕ್ಕೆ ಹೋಗಿ.